ನಮಸ್ಕಾರ ಎಲ್ರಿಗೂ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL 2026 ಪ್ರಿವ್ಯೂ ಸೀರೀಸ್ಗೆ ಸ್ವಾಗತ. ಇವತ್ತಿನ ಪಂದ್ಯ ಯಾವುದು? 2-2 ಮ್ಯಾಚ್ ಗೆದ್ದಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ 2-2 ಮ್ಯಾಚ್ ಸೋತು ಸುಣ್ಣಗಾಗಿರುವಂತಹ ಗುಜರಾತ್ ಟೈಟನ್ಸ್. ಇವತ್ತು ಮ್ಯಾಚ್ ಆಗ್ತಿರೋದಲ್ಲಿ ಡೆಲ್ಲಿಯಲ್ಲಿ ಮಳೆ ಉಂಟು. ಈ ಸಲ ಮಳೆ ಪ್ರೆಡಿಕ್ಷನ್ ಉಂಟು. ಸತತ 3 ಮ್ಯಾಚ್ ಈಗ ಮಳೆಗೆ ಆಹುತಿ ಆಗ್ತದೆ. ಈಗ ನೋಡಿ, ನಿನ್ನೆ ಮ್ಯಾಚ್ ಕೂಡ ಮಳೆ ಇತ್ತು. ಅದು ಕೊನೆಗೆ 11 ಓವರ್ದು ಮ್ಯಾಚ್ ಆಯಿತು. ಮ್ಯಾಚ್ ಎಂತ ಆಯಿತು ಅಂತ ನಿಮಗೆ ಗೊತ್ತುಂಟು. ನಾನಂತ ಆ ಮ್ಯಾಚಿನ ಗುಂಗಿನಿಂದ ಹೊರಗೆ ಬಂದಿಲ್ಲ. ಅದಕ್ಕಿಂತ ಹಿಂದಿನ ಮ್ಯಾಚ್ ಕೋಲ್ಕತ್ತಾ ವರ್ಸಸ್ ಪಂಜಾಬ್ ಮ್ಯಾಚ್ ಕೂಡ ಮಳೆಗೆ ಢಮಾರಾಗಿ ಹೋಗಿತ್ತು. ಇವತ್ತು ಕೂಡ ಮಳೆಯ ಪ್ರೆಡಿಕ್ಷನ್ ಉಂಟಂತೆ. ಸೊ ಟಾಸ್ ಡಿಲೇ ಆಗಬಹುದು, ಓವರ್ ಕಡಿಮೆ ಆಗ್ಬೋದು, ಅಥವಾ ಮ್ಯಾಚೇ ಆಗದೇ ಇರ್ಬೋದು. ಹಾಗೆ ಆಗದಿರಲಿ ಅನ್ನೋದು ನಮ್ಮ ಆಶಯ. ಸೊ IPL ಬದಲು ಈಗ RPL ಅಂತ ಮಾಡ್ಬೇಕಂತ, ರೈನ್ ಪ್ರೀಮಿಯರ್ ಲೀಗ್ ಅಂತ. ಸಮ್ಮರಲ್ಲೆಲ್ಲ ಮಳೆಗೆ ಅಂತ ಕರ್ಮ, ವೆದರ್ ಮಾರ ಗೊತ್ತಾಗ್ತಾ ಇಲ್ಲ. ಬಟ್ ಮ್ಯಾಚ್ ಬಗ್ಗೆ ಮಾತಾಡುವ, ಟೀಮ್ ಬಗ್ಗೆ ಮಾತಾಡುವ. ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನೋದಕ್ಕಿಂತನೂ ಇವತ್ತು ಸಮೀರ್ ರಿಜ್ವಿ ವರ್ಸಸ್ ಗುಜರಾತ್ ಟೈಟನ್ಸ್ ಅಂತ ಹೇಳ್ಬೋದಾ. ಯಾಕಂತಂದರೆ ಸಮೀರ್ ರಿಜ್ವಿ ಈ ವರ್ಷದ ಏನು ಫಸ್ಟ್ 2 ಮ್ಯಾಚ್ ಗೆದ್ದಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್, ಅದು ಸಮೀರ್ ರಿಜ್ವಿಯ ಕೃಪೆಯಿಂದವೇ. 1 ಮ್ಯಾನ್ ಶೋ, 2 ಮ್ಯಾಚ್ ಕೂಡ 1 ಮ್ಯಾನ್ ಶೋ. ಅಫ್ಕೋರ್ಸ್ ಸಪೋರ್ಟ್ ಆಗಿ ಮಿಲ್ಲರೋ ಅಥವಾ ಸ್ಟಬ್ಸ್ ಇದ್ರು, ಬಟ್ 1 ಮ್ಯಾನ್ ಶೋ. ಅವರು ತೆಗೆದುಕೊಂಡಂಥ ರೀತಿಯ ಚೇಸಲ್ಲಿ ಆಡಿದಂಥ ರೀತಿ ಚಿತ್ರಾನ್ನ. ಆ್ಯಂಡ್ ಈವನ್ ಲಾಸ್ಟ್ ಸೀಸನ್ ಡೆಲ್ಲಿ ಕ್ಯಾಪಿಟಲ್ಸ್ನ ಕೊನೆಯ ಮ್ಯಾಚ್ ಸಮೀರ್ ರಿಜ್ವಿ ಮ್ಯಾನ್ ಆಫ್ ದ ಮ್ಯಾಚ್ ವಿನ್ ಆಗಿದ್ರು. ಸೊ ಸತತ 3 ಮ್ಯಾಚ್ಗಳನ್ನು ಮ್ಯಾನ್ ಆಫ್ ದ ಮ್ಯಾಚನ್ನು ವಿನ್ ಆದಾಗೆ ಆಯಿತು ಸಮೀರ್ ರಿಜ್ವಿ. ಅವರೇ ಇವತ್ತು ಟ್ರಂಪ್ ಕಾರ್ಡ್ ಕೂಡ. ಸೊ ಐ ಹೋಪ್ 2-2 ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದ ಮೇಲೂ ಕೂಡ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೆಗೆದುಕೊಂಡು ಬರೋದಿರಲಿ. ಪ್ಲೇಯಿಂಗ್ 11ನಲ್ಲಿಯೇ, ಮೇಯ್ನ್ ಪ್ಲೇಯಿಂಗ್ 11ನಲ್ಲಿ ಅವರಿಗೆ ಒಂದು ಸರಿಯಾದ ಸ್ಥಾನ ಸಿಗಲಿ. ಅವರು ಆ್ಯಸ್ ಅ ಪ್ರಾಪರ್ ಪ್ಲೇಯರ್ ಥರವೇ ಆಡಲಿ ಇಡೀ ಮ್ಯಾಚ್. ಬೇರೆ ಯಾರನ್ನಾದರೂ ಇಂಪ್ಯಾಕ್ಟ್ ಸಬ್ ಆಗಿ ತೆಗೆದುಕೊಂಡು ಬರಲಿ ಅನ್ನೋದು ನನ್ನ ಒಂದು ಆಸೆ. ಯಾಕಂತಂದರೆ ಯಂಗ್ಸ್ಟರ್ ಅವರು ಆಡಬೇಕು, ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಬಾರ್ದು. ಅವರು ಪೂರ್ತಿ 20 ಓವರ್ ಫೀಲ್ಡಿಂಗ್, 20 ಓವರ್ ಬ್ಯಾಟಿಂಗ್ ಎಲ್ಲ ಮಾಡಬೇಕು ಅನ್ನೋದು ನನ್ನದೊಂದು ಆಸೆ. ಈವನ್ RCB ಅಂತ ಬಂದಾಗಲೂ ಕೂಡ ಪಡಿಕಲ್ ಅವ್ರನ್ನ ಅಂತ ಒಂದು ಒಳ್ಳೆ ಫೀಲ್ಡರ್ ಮಾರ್ರೆ, ಅವ್ರನ್ನೆಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡು ಬರಬೇಡಿ ಅನ್ನೋದು ನನ್ನ ಒಂದು ಆಸೆ. ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಇರಬೇಕು ಅಂತಂದರೆ ಅರ್ಥ ಆಯ್ತಲ್ಲ, ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು. ಪಡಿಕಲ್, ಸಮೀರ್ ರಿಜ್ವಿ ಅಂತ ಪ್ಲೇಯರ್ ಆ್ಯಕ್ಚುಲಿ ಫೀಲ್ಡ್ ಮಾಡಬೇಕು. ಒಳ್ಳೆ ಫೀಲ್ಡರ್ಸ್, ಯಂಗ್ಸ್ಟರ್ಸ್, ಅವ್ರನ್ನೆಲ್ಲ ಎಂತ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬರೋದು. ಆ್ಯಂಡ್ KL ರಾಹುಲ್ ಎಷ್ಟು ರನ್ ನೋಡಿಬೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಯಾಕಂತಂದರೆ ಫಸ್ಟ್ ಮ್ಯಾಚ್ 0, ಸೆಕೆಂಡ್ ಮ್ಯಾಚ್ 1, ಇವತ್ತು 2 ಹೊಡಿತಾರ. ದಯವಿಟ್ಟು ಬೇಡ, ಅಂಥ ಕ್ಯಾಲಿಬರ್ ಇರುವಂಥ ಆಟಗಾರ. ಅವರೆಲ್ಲ ದೊಡ್ಡ ಇನ್ನಿಂಗ್ಸ್ ಆಡಬೇಕು. ನಿಸ್ಸಂಕಾಗಿ ಏನು ಗೊತ್ತುಂಟಾ, ಸ್ಟಾರ್ಕ್ ಬರುವ ತನಕ ನಿಸ್ಸಂಕ ಆಡ್ತಾರೆ. ಸೊ ಅವರಿಗೆ ಇರುವಂತಹ ಇಷ್ಟು ಚಿಕ್ಕ ಕಾಲಘಟ್ಟದಲ್ಲಿ ಅವರು ಆ್ಯಕ್ಚುಲಿ ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡಬೇಕು ಅಂತಂದರೆ, ಸ್ಟಾರ್ಕ್ ಬಂದರೆ ನಿಸ್ಸಂಕನಂತೆ, ಅಯ್ಯೋ ನಿಸ್ಸಂಕನ ಹೇಗೆ ತೆಗಿಯೋದು, ಸ್ಟಬ್ಸ್ ಅಥವಾ ಮಿಲ್ಲರಲ್ಲಿ ಯಾರೋ ಒಬ್ಬರನ್ನು ತೆಗಿಬೇಕು, ಆ ಥರದ ಪರ್ಫಾರ್ಮೆನ್ಸ್ ಈ ನಿಸ್ಸಂಕ ಅವ್ರು ಕೊಡಬೇಕು. ಇಲ್ಲದಿದ್ದರೆ ಸ್ಟಾರ್ಕ್ ಬಂದ ಮೇಲೆ, ಸ್ಟಾರ್ಕ್ ಅವೈಲೇಬಲ್ ಆದಮೇಲೆ, ಬೌಲಿಂಗ್ ಮಾಡಲಿಕ್ಕೆ ಅವೈಲೇಬಲ್ ಆದಮೇಲೆ ಪಕ್ಕ ಸ್ಟಾರ್ಕ್ ಬಂದ ಕೂಡಲೇ ನಿಸ್ಸಂಕನ ತೆಗಿತಾರೆ. ನಿಸ್ಸಂಕನ ಬದಲು ಪೊರೆಯಲ್ಲೋ ಅಥವಾ ಯಾರು ಪೃಥ್ವಿ ಶಾ ಅವ್ರನ್ನ ಆಡಿಸ್ತಾರೆ. ಸೊ ಸಿಕ್ಕಂಥ ಅವಕಾಶವನ್ನು ತುಂಬ ದೊಡ್ಡದಾಗಿ ಯುಟಿಲೈಸ್ ಮಾಡಬೇಕು ನಿಸ್ಸಂಕ. ಆ್ಯಂಡ್ ಅವ್ರದ್ದು ಮೇಯ್ನ್ ಆಗಿ ಟಾಪ್ ಆರ್ಡರ್ ಕ್ಲಿಕ್ ಆಗಬೇಕು. 2 ಮ್ಯಾಚು ವಿನ್ ಮಾಡಿಸಿರೋದು ಸಮೀರ್ ರಿಜ್ವಿ. ಪ್ಲೇಯಿಂಗ್ 11ನಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಪ್ಲೇಯಿಂಗ್ 11ನಲ್ಲಿ ಅಥವಾ ಯಾರೋ ಪ್ಲೇಯರ್ ಅಂತ ತೆಗೆದು ಬೇರೆಯವರನ್ನು ಆಡಿಸೋದಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಹೋಗ್ತದೆ. ಆನ್ ದಿ ಅದರ್ ಹ್ಯಾಂಡ್ GT 12 ಬಾಲಿಗೆ 15 ರನ್. 5 ಓವರಿಗೆ 50 ರನ್ ಬೇಕಿತ್ತು. 30 ಬಾಲಿಗೆ 50, 7 ವಿಕೆಟ್ ಹೋಗಿ ಆಗಿದೆ. GT ಸೋಲ್ತೆ ಅಂತ ಅಂದ್ಕೊಳೋದು. ಬಟ್ ಅಲ್ಲಿಂದ ರಾಶಿದ್ ಖಾನ್ ಮತ್ತು ರಬಾಡ ಆ ಥರ ಬ್ಯಾಟಿಂಗ್ ಮಾಡಿದ್ಮೇಲೆ 12 ಬಾಲಿಗೆ 15 ಹೊಡಿಲೇಬೇಕಿತ್ತು. ಅಲ್ಲಿ ತನಕ ಬಂದು ಸೋತಂಥ ರೀತಿ ಖಂಡಿತವಾಗಿ ಗುಜರಾತಿಗೆ ಸೈಕ್ ಆಗ್ತದೆ. ಎಂತ ಮಾರಯ್ಯ, ಇಷ್ಟು ಹತ್ತಿರ ಬಂದು ನಮಗೆ 12 ಬಾಲಿಗೆ 15 ಹೊಡಿಲಿಕ್ಕಾಗಲಿಲ್ವಲ್ಲ ಅಂತ ಬೇಸರ ಆಗಿರ್ತದೆ GTಗೆ. GTಯ ಮಿಡ್ಲ್ ಆರ್ಡರೇ ಇಲ್ಲ. ನಾನು ಗ್ಲೆನ್ ಫಿಲಿಪ್ಸ್ ಎಲ್ಲ ಬಂದಮೇಲೆ ಭಯಂಕರ ಸ್ಟ್ರಾಂಗ್ ಆಗ್ತದೆ ಅಂತ ಅಂದ್ಕೊಂಡು 2 ಮ್ಯಾಚಲ್ಲಿ ಗ್ಲೆನ್ ಫಿಲಿಪ್ಸ್ ಕೂಡ ಕ್ಲಿಕ್ ಆಗಲಿಲ್ಲ. ಆ್ಯಂಡ್ ಶಾರುಖ್ ಖಾನ್ ಮತ್ತು ತೆವಾಟಿಯಾ ಅವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಇವರು ಅಂತಂದರೆ, ಅವರು ಎಷ್ಟು ಅವರ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ, ಅಂಥ ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ. ಎಸ್ಪೆಷಲಿ ತೆವಾಟಿಯಾ ಎಷ್ಟು ವರ್ಷದಿಂದ ಇದ್ದಾರೆ, ಇವ್ರಿಗೆ ಎಷ್ಟು ವರ್ಷದಿಂದ IPL ಆಡ್ತಾ ಇದ್ದಾರೆ. ನಮ್ಗೆ ಇನ್ನೂ ಸಹ ನೆನಪಿರೋದು ಅದೊಂದು 5 ಸಿಕ್ಸ್ ಹೊಡೆದು 5 ಸಿಕ್ಸ್ ಏನೋ ಹೊಡೆದು ವಿನ್ ಮಾಡಿಸಿದ್ರಲ್ಲ. ಅದು ಬಿಟ್ಟರೆ ನನಗೆ ತೆವಾಟಿಯಾ ಅವ್ರದ್ದು ಒಂದು ನೋಟಬಲ್ ಇನ್ನಿಂಗ್ಸ್ ನೆನಪಾಗ್ತಾ ಇಲ್ಲ. ಬೌಲಿಂಗ್ ಅಂತೂ ಮಾಡ್ತಾ ಇಲ್ಲ, ದಪ್ಪಾಗಿದ್ದಾರೆ, ಫೀಲ್ಡಿಂಗು ಅಷ್ಟಕ್ಕಷ್ಟೇ. ಸೊ ಸಾಯಿ ಕಿಶೋರನ್ನು ಆಡಿಸುವಂತಹ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕು GT. ಅಟ್ಲೀಸ್ಟ್ ಬೌಲಿಂಗರು ಸ್ಟ್ರಾಂಗ್ ಆಗ್ತದೆ. ಸಾಯಿ ಕಿಶೋರ್ ಅವ್ರನ್ನ ಆಡಿಸ್ಬೇಕು. ಜೇಸನ್ ಹೋಲ್ಡರ್ ಅವ್ರು ಕಾಯ್ತಾ ಇದ್ದಾರೆ, ಅವ್ರು ಬೆಂಚಲ್ಲೇ ಇದ್ದಾರೆ. ಸೊ ಇವ್ರದ್ದು ಹೆವಿ ಡಿಪೆಂಡಿಂಗ್ ಆನ್ ಟಾಪ್ 3 ಆಡಿದರೆ ಮಾತ್ರ, ಇಲ್ಲದ್ರೆ ಎಂತ ಇಲ್ಲ ಅಂತ.
ಸೊ ಸಾಯಿ ಸುದರ್ಶನ್, ಗಿಲ್ ಮತ್ತು ಬಟ್ಲರ್ ಇವರು 3 ಜನ ಎಲ್ಲ ಮ್ಯಾಚ್ ಆಡಬೇಕು. ಇವರು ಪ್ಲೇ ಆಫಿಗೆ ಬರಬೇಕು ಅಂತಂದರೆ ಇವರು 3 ಜನ ಎಲ್ಲ ಮ್ಯಾಚ್ ಆಡಬೇಕು. ಬೇರೆ ದಾರಿಯೇ ಇಲ್ಲ. ನನಗೆ ಇವ್ರದ್ದು ಫಿನಿಷರ್ ಕಾಣ್ತಾ ಇಲ್ಲ. ಸುಂದರ್ ನನಗೆ ಅವ್ರ ಬ್ಯಾಟ್ಸ್ಮನ್ನ ಬೌಲರ ಎಂತ ಅಂತ ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಸೊ ಇದು ತುಂಬ ತಲೆನೋವಿನ ವಿಷಯ. ಇದೇ ಥರ ಪರ್ಫಾರ್ಮ್ ಮಾಡಿದರೆ ಫಸ್ಟ್ ಟೀಮ್ ಟು ಗೆಟ್ ಡಿಸ್ಕ್ವಾಲಿಫೈಡ್ ಫ್ರಮ್ ಪ್ಲೇ ಆಫ್ಸ್, ಆ ರೇಸಲ್ಲಿ ಔಟ್ ಆಗೋದೇ ಫಸ್ಟ್ ಇವ್ರು ಆಗ್ತಾರ ಅಂತ. ಯಾಕಂತಂದರೆ ನಾವು ಅಂದುಕೊಂಡಂತಹ ಒಂದು GT ಥರ ಪರ್ಫಾರ್ಮೆನ್ಸ್ ಇವ್ರದ್ದು ಬರ್ತಾ ಇಲ್ಲ. ಏನೋ ಫಸ್ಟ್ ಸೀಸನಲ್ಲೆಲ್ಲ ಕಪ್ ವಿನ್ ಆಗಿದ್ರು, ಸೆಕೆಂಡ್ ಸೀಸನ್ ರನ್ನರ್ ಅಪ್ ಆಗಿದ್ರು. ಆ ಥರದ GT ಥರ ಒಂದು ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ. ಈಗ ಪರಿಸ್ಥಿತಿಯಲ್ಲಿ ಎಷ್ಟನೇ ಪ್ಲೇಸಲ್ಲಿ ಇದ್ದಾರಲ್ಲ, ಲಾಸ್ಟ್ ಬಟ್ 1 ಪ್ಲೇಸಲ್ಲಿ ಇದ್ದಾರೆ. ಅದಕ್ಕಿಂತ ಫಾರ್ ಬೆಟರ್ ಟೀಮ್ ಇದು. ಬಟ್ ಪರ್ಫಾರ್ಮ್ ಮಾಡಬೇಕೇ, ಇಲ್ಲದಿದ್ರೆ ಬೆಟರ್ ಟೀಮ್ ಆನ್ ಪೇಪರ್ ಅಂತ ಹೇಳ್ಬೋದು. ಬಟ್ ಬ್ಯಾಟಿಂಗ್ ಕ್ಲಿಕ್ ಆಗಲೇಬೇಕು, ಇಲ್ಲದಿದ್ರೆ ಕಷ್ಟ ಉಂಟು. ಫೇವ್ರೆಟ್ಸ್ ಟು ವಿನ್, ಮೊಮೆಂಟಮ್ ಡೆಲ್ಲಿಯ ಕಡೆ ಇರೋದ್ರಿಂದಾಗಿ ಡೆಲ್ಲಿ ಫೇವ್ರೆಟ್ಸ್ ಟು ವಿನ್. ಬಟ್ ಕ್ರಿಕೆಟಲ್ಲಿ ಎಂತ ಬೇಕಾದ್ರೆ ಆಗ್ಬೋದು. ಈಗ ನಾನು ನಿನ್ನೆ ಹೇಳಿದೆ ನೋಡಿ, ಫೇವ್ರೆಟ್ಸ್ ಟು ವಿನ್ ಮುಂಬೈ, ಯಾಕಂತಂದ್ರೆ ಟೀಮ್ ಭಯಂಕರ ಸ್ಟ್ರಾಂಗ್ ಉಂಟು. ನಿನ್ನೆ ಯಾವ ಥರ ಹೊಡೆದು ಬೀಸಾಕಿದ್ರು ರಾಜಸ್ಥಾನ್ ರಾಯಲ್ಸ್, ಎಸ್ಪೆಷಲಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ. ಮರ್ಡರ್, ಫಸ್ಟ್ 3 ಓವರ್ ಮರ್ಡರ್ ಮಾಡಿ ಹಾಕಿದ್ರು. ಸೊ ಆ ಥರ ಎಂತ ಬೇಕಾದ್ರೆ ಆಗ್ಬೋದು. ಐ ವಿಶ್ GT ಒಂದು ಒಳ್ಳೆ ಕಠಿಣ ಒಂದು ಹೋರಾಟ ಕೊಡಲಿ ಅಂತ ನಾನು ಬಯಸ್ತೇನೆ. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮ್ಯಾಚ್ ಮುಗಿದ್ಮೇಲೆ ಸಿಗುವ. ನಮಸ್ಕಾರ.